ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಏನಿದ ಫ್ಲವರ್ ಪಾರ್ಟಿನಲ್ಲಿ ಕಾರು ಬಾರು ದರ್ಬಾರು ಶುರುವಾಗೋಗ್ಬಿಟ್ಟಿದೆಯಲ್ಲ ಡಿಯರ್, ಶುರುವಾಗೋಗ್ಬಿಟ್ಟಿದೆ. ಇಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ಅಂತ ಅರ್ಥನೇ ಆಗಲ್ಲ, ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೋ ಅಂತಾನೂ ಅರ್ಥ ಆಗಲ್ಲ. ಐ ಡೋಂಟ್ ನಾನು ಜಸ್ಟ್ MLA ಆಗಿರ್ತೀನಿ ಅಂತ ಹೇಳ್ತಾ ನಮ್ಮ ಎಡ್ಡಿಜಿ ತಮ್ಮ ಹಿಂದೆ ಇರೋ MLA ಮಿನಿಸ್ಟರ್ ಅವ್ರಿಗೆ ಬನ್ನಿ ನನ್ನ ಗೆಳೆಯರೇ ಬನ್ನಿ ಬೈಟು ಕಾಫಿ ಕುಡಿಯೋಣ, ಜೊತೆಗೆ ಒಂದಿಷ್ಟು ಕುಟ್ಟಿರೋ ಅವಲಕ್ಕಿ ತಿನ್ನೋಣ ಅಂತಾರೆ. ಅವಲಕ್ಕಿ ತಿಂತ ತಿಂತ ನೋಡ್ರೆ ಫ್ರೆಂಡ್ಸೇ ನನಗೊಂದು ಸೀಟ್ ಬೇಕು, ಇಲ್ಲ ಅಂದ್ರೆ ಈ ಫ್ಲವರ್ ಪಾರ್ಟಿಗೆ ಜೂಟ್ ಹೇಳ್ಬಿಡ್ತೀನಿ ನಾನು. ನೀವೇನಂತೀರಾ ಮ್ಯಾನ್ ಅಂತ ಪೀಟಿಕೆ ಶುರು ಮಾಡ್ತಾರಲ್ಲ ಕಾಂತ ನಮ್ಮ ಎಡ್ಡಿಜಿ. ಏನ್ ಮಾಡೋದು ಇದಕ್ಕೆ? ವಾಟ್ ಎಡ್ಡಿಜಿ, ನಿಮ್ಮ ಮೀಟಿಂಗ್ ಹಿಂದಿನ ರಹಸ್ಯ ಏನು ಅಂತ ಕೇಳಿದ್ರೆ ಸುಮ್ನೆ ತಲೆ ಬಿಸಿ ಮಾಡ್ಕೋಬೇಡಿ ಮೈ ಡಿಯರ್ ಫ್ರೆಂಡ್ಸ್. ಆಫ್ಟರ್ ಸಂಕ್ರಾಂತಿ ಏನು ಅಂತ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಂತಾರಲ್ಲ, ವಾಟರ್ ಏನ್ ಇರ್ಬೋದು ನಮ್ಮ ಎಡ್ಡಿಜಿ ತಲೆ ಒಳಗೆ. ಒಟ್ನಲ್ಲಿ ಈ ಫ್ಲವರ್ ಪಾರ್ಟಿನಲ್ಲಿ ಡೇ ಬೈ ಡೇ ಡೆವಲಪ್ಮೆಂಟ್ಸ್ ಆಗ್ತಾನೆ ಇದೆ. ಸೊ ಇದನ್ನೆಲ್ಲ ನೋಡಿ ನನಗೆ ಇವಾಗ ಒಂದು ಸಖತ್ ಆಗಿರೋ ಸಾಂಗ್ ಹೇಳ್ಬೇಕು ಅನಿಸ್ತಾ ಇದೆ. ಜಸ್ಟ್ ನೋಡ್ತಾ ನೋಡ್ತಾ ಕೇಳಿ ಎಂಜಾಯ್ ಮಾಡೋ ಸಾಂಗ್ ಹೆಂಗಿದೆ ಅಂತ. ಓಕೆ, ಸಾಂಗ್ ಹೇಳ್ತೀನಿ, ಶುರು ಮಾಡ್ಲಾ? 1 2 3 ಸ್ಟಾರ್ಟ್. ಹಗಲಲ್ಲಿ ರಾಜಕೀಯ ಮಂದಿನ ನಂಬೋಕೆ ಯಾವತ್ತು ಹೋಗ್ಬಾರ್ದು ರೀ. ಅತ್ಲಾಗೆ ಆ ಜಗಳ ಇತ್ಲಾಗೆ ಈ ರಗಳೆ ಮೂರೊತ್ತು ಇದೆ ಆಯ್ತು ರೀ. ಹೊಸ CM ಕಣ್ಣಲ್ಲಿ ಕುರ್ಚಿಯ ಕನಸಂತೆ, ಎಡ್ಡಿಜಿ ಕೆಮ್ಮಿದರೆ ಎಡವಟ್ಟು ಗ್ಯಾರಂಟಿ. ಅಡ್ವಾನಿ ಮಾತನ್ನ ಕೇಳ್ತಿಲ್ಲ ರೀ, ಈಶಪ್ಪ ಎಡ್ಡಿನ ಬಿಡ್ತಿಲ್ಲ ರೀ. ಅತ್ಲಾಗೆ ಆ ಜಗಳ ಇತ್ಲಾಗೆ ಈ ರಗಳೆ ಮೂರೊತ್ತು ಇದೆ ಆಯ್ತು ರೀ. ಹಗಲಲ್ಲಿ ರಾಜಕೀಯ ಮಂದಿನ ನಂಬೋಕೆ ಯಾವತ್ತು ಹೋಗ್ಬಾರ್ದು ರೀ. ಮಾಮೂಲು ಮನಸ್ಸಲ್ಲಿ ಏನೇನಿದೆ, ಗೌಡರ ತಾಕತ್ತು ಎಷ್ಟೆಷ್ಟಿದೆ, ಪ್ರಾಬ್ಲಮ್ಮೇ ಇರದ ಪಕ್ಷಾನೇ ಇಲ್ಲ. ಪಕ್ಷಾನು ಬಿಡಬಹುದು ಹಂಗಿಲ್ಲದೆ, ಸೀಟೂನು ಕೊಡಬಹುದು ಡೌಟ್ ಇಲ್ಲದೆ, ರೇಣೂಸು ಕೊಡದ ಸ್ಟೇಟ್ಮೆಂಟು ಇಲ್ಲ. ಮಾಡನ್ನು ಪಕ್ಷಕ್ಕೆ ಮೈಲೇಜು ಕಮ್ಮಿ, ಮೈನಿಂಗು ಬಂದ್ಮೇಲೆ ಹಿಂಗಾಯ್ತು ಸ್ವಾಮಿ. ಒಟ್ಟಲ್ಲಿ ಕಿತ್ತಾಟ ಕಂಪಲ್ಸರಿ, ನಮಗೇನು ಹೇಳೋಕೆ ಆಗ್ತಿಲ್ಲ ರೇ. ಹಗಲಲ್ಲಿ ರಾಜಕೀಯ ಮಂದಿನ ನಂಬೋಕೆ ಯಾವತ್ತು ಹೋಗ್ಬಾರ್ದು ರೀ. ಅತ್ಲಾಗೆ ಆ ಜಗಳ ಇತ್ಲಾಗೆ ಈ ರಗಳೆ ಮೂರೊತ್ತು ಇದೆ ಆಯ್ತು ರೀ. ಹೈಕಮಾಂಡ್ ಕೈ ಕೊಟ್ರೆ ಅಷ್ಟೇ ಗತಿ, ಪಕ್ಷಾನೆ ಬಿಡ್ಬಿಟ್ಟು ಹೊರಟು ಬಿಡಿ. ಒಟ್ನಲ್ಲಿ ವರ್ಚಸ್ಸು ಇರಬೇಕು ಕಣ್ರಿ. ಟೈಮ್ ಇದ್ರೆ ಒಂಚೂರು ಯಾಗ ಮಾಡಿ, ಪುಲಾವು ಬರಬಹುದು ಕಾಯ್ತಾ ಇರಿ. ಹುದ್ದೆಗೆ ಗ್ಯಾಪು ಕೊಡಬಾರ್ದು ಕಣ್ರಿ. ಸಂಕ್ರಾಂತಿ ಆದ್ಮೇಲೆ ಏನಾಗು ಕಣ್ರಿ, ಯಾಮಾರಿ ಪಕ್ಷಾನು ಕೈ ಬಿಟ್ರೆ ನೋವು, ಮುಂದೇನು ಆಗುತ್ತೆ ಗೊತ್ತಿಲ್ಲ ರೇ. ಎಲ್ಲವೂ ಅಲ್ಲೋಲ ಕಲ್ಲೋಲ ರೇ. ಹಗಲಲ್ಲಿ ರಾಜಕೀಯ ಮಂದಿನ ನಂಬೋಕೆ ಯಾವತ್ತು ಹೋಗ್ಬಾರ್ದು ರೀ. ಸಂಕ್ರಾಂತಿ ನಂತರ ಮುಂದೇನು ಹೇಳ್ತೀನಿ, ನನ್ನನ್ನು ನಂಬ್ಕೊಂಡಿರಿ.
ಓಕೆ ಹೆಂಗಿತ್ತು ಸಾಂಗ್ ಫೈನ್ ಸೂಪರ್ ಅಲ್ವಾ ಬಿಂದಾಸ್ ಆಗಿತ್ತು ಕಾಂತ ಹೆಂಗಿದ್ರು ಸಂಕ್ರಾಂತಿ ಆದ್ಮೇಲೆ ಈ ಫ್ಲವರ್ ಪಾರ್ಟಿನಲ್ಲಿ ಏನಾಗಬಹುದು ಜಸ್ಟ್ ವೈಟ್ ಅಂಡ್ ಸಿ ಎಲ್ರನು ಇವಾಗ ನಡಿ ನನ್ನ ಹಾರ್ಡ್ಲಿ ಡೇವಿಡ್ಸನ್ ಬೈಕ್ ಹತ್ತಿ ಚಾಮರಾಜಪೇಟೆಗೆ ಹೋಗಿ ಚಾಟ್ ಮಸಾಲ ತಿನ್ಕೊಂಡು ಬರೋಣ ನಡಿ ಕಾಂತ ನಡಿ